ಆಕಾಶವಾಣಿ ಧಾರವಾಡ. ಸಾಹಿತ್ಯ ಸಂಪದ. ಇಂದಿನ ಸಾಹಿತ್ಯ ಸಂಪದದಲ್ಲಿ ಶಿಕ್ಷಕರು ಸಾಹಿತಿಗಳೂ ಆದ ಮಹಾಲಿಂಗ ಮೆಗಾಡೆ ಅವರೊಂದಿಗಿನ ಸಂದರ್ಶನ. ಸಂದರ್ಶಿಸುವವರು ಶರಣಬಸವ ಚೋಳೀನ್. ಆತ್ಮೀಯ ಕೇಳುಗರೆ ನಮಸ್ಕಾರ. ನಮ್ಮ ಕಾರ್ಯಕ್ರಮದೊಳಗ ಸಾಕಷ್ಟು ಸಾಹಿತಿಗಳ ಮತ್ತು ಕನ್ನಡ ಪ್ರೇಮಿಗಳ ಜೊತೆಗೆ ಮಾತುಕತೆ ಆಗ್ತದ. ಕನ್ನಡ ಸಾಹಿತ್ಯ ಕುರಿತಂತೆ ಒಂದು ಗಹನವಾದ ಚಿಂತನೆ ಮತ್ತು ಬಹಳ ಶ್ರೀಮಂತವಾದ ಕನ್ನಡ ಸಾಹಿತ್ಯ 2000 ವರ್ಷಕ್ಕೂ ಮಿಗಿಲಾದ ಇತಿಹಾಸ ಹೊಂದಿದೆ. ಆನಂಕುಶ ವಿಟ್ಟೊಡಂ ನೆನೆಯುವುದೆನ್ನ ಮನ ಬನವಾಸಿ ದೇಶಮಮ್ಮ ಅಂತ ಹೇಳಿ ಪಂಪ ಹೇಳಿದ. ಅಂದ್ರೆ ಅಷ್ಟು ಸುಂದರವಾದ ಈ ಕನ್ನಡ ನಾಡಿನ ಕುರಿತಂತೆ ನಮಗೆ ಒಂದು ಹೆಮ್ಮೆ ಮತ್ತು ಕನ್ನಡ ಭಾಷೆಯ ಕುರಿತಂತೆ ನಮಗೆ ಒಂದು ಪ್ರೀತಿ, ಸ್ವಾಭಿಮಾನ ಇವೆಲ್ಲ ಇರೋದ್ರಿಂದನೇ ಇವತ್ತು ಕನ್ನಡ ಬಹಳ ಶ್ರೀಮಂತವಾದ ಭಾಷೆಯಾಗಿದೆ. ಶಾಸ್ತ್ರೀಯ ಸ್ಥಾನಮಾನವನ್ನು ಹೊಂದಿಕೊಂಡು ಸಾಕಷ್ಟು ಜನ ಇವತ್ತು ಕನ್ನಡದಲ್ಲಿ ಸಾಧನೆಗಳನ್ನು ಮಾಡ್ತಾ ಇದ್ದಾರೆ. ಒಂದು ಇತ್ತೀಚಿನ ಒಂದು ದಿನಮಾನಗಳಲ್ಲಿ ನವ ಪೀಳಿಗೆಯವರಿಗೆ ಆಂಗ್ಲ ಮಾಧ್ಯಮದ ಒಂದು ಆಸೆಗೆ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡು ಇವತ್ತು ಕನ್ನಡ ಭಾಷೆಯ ಹತ್ತಿರ ಹೋಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಅವರು ಈ ಒಂದು ತಮ್ಮ ಕನ್ನಡ ಸಂಸ್ಕೃತಿಯಿಂದ ವಂಚಿತರಾಗೋದು ಬೇಡ. ಮನೆಯಲ್ಲಿ ನಾವು ಮಾತೃಭಾಷೆಯಾಗಿ ಕನ್ನಡವನ್ನು ಮಾತಾಡ್ತಾ ಇದ್ದದ್ದು ನಮ್ಮ ಮನೆ, ನಮ್ಮ ಸುತ್ತಮುತ್ತಲಿನ ಪ್ರದೇಶ, ನಮ್ಮ ರಾಜ್ಯ, ನಮ್ಮ ಜಿಲ್ಲೆ ಈ ಕುರಿತಂತೆ ನಾವು ಅಭಿಮಾನ ಹೆಚ್ಚಾಗಬೇಕು ಅಂದರೆ ನಮ್ಮ ಐತಿಹಾಸಿಕ ಕುರುಹುಗಳಾಗಿರ್ಬೋದು, ನಮ್ಮ ಶಾಸನಗಳಾಗಿರ್ಬೋದು, ಇವುಗಳ ಬಗ್ಗೆ ನಾವು ತಿಳ್ಕೊಳ್ಳಬೇಕಾದ ಅವಶ್ಯಕತೆ ಅದ. ನಮ್ಮ ನಡುವಿನ ಸಾಹಿತಿಗಳು, ನಮ್ಮ ನಡುವಿನ ಕವಿಗಳು ಮತ್ತೆ ಕಾದಂಬರಿಕಾರರ ಬಗ್ಗೆ ನಾವು ತಿಳ್ಕೊಳ್ಳಬೇಕಾಗಿದೆ. ನಮ್ಮ ಒಂದು ಐತಿಹಾಸಿಕ ಘಟನೆಗಳೇನಿದೆಯಲ್ಲ ಅವುಗಳಿಂದ ನಾವು ಪಾಠ ಕಲಿಬೇಕು ಅಂತಂದ್ರೆ ಸಾಹಿತ್ಯದ ಕುರಿತಂತೆ ಒಲವನ್ನ ಹೊಂದಬೇಕಾಗಿದೆ. 8 ಜ್ಞಾನಪೀಠ ಪ್ರಶಸ್ತಿಗಳು ಕನ್ನಡಕ್ಕೆ ಬಂದದ ಅಂದ್ರೆ ಅದರ ಒಂದು ಸಿರಿವಂತಿಕೆಯನ್ನ, ಅದರ ಒಂದು ಶ್ರೇಷ್ಠತೆಯನ್ನ ಈ ಜ್ಞಾನಪೀಠ ಪ್ರಶಸ್ತಿಗಳೇ ಸೂಚಿಸ್ತಾ ಇದೆ. ಆ ನಿಟ್ಟಿನೊಳಗೆ ಕನ್ನಡ ಭಾಷೆ ಬಗ್ಗೆ ನಾವೆಲ್ಲ ಪ್ರೀತಿ ಹೊಂದೋಣ ಅಂತ ಹೇಳ್ತಾ ಇವತ್ತು ನಮ್ಮ ಜೊತೆಗೆ ಶಿಕ್ಷಕ ಬಂಧುಗಳಾಗಿರುವಂತಹ ಮಕರು ಮೇಗಾಡಿಯವರಿದ್ದಾರೆ. ಮೇಗಾಡಿಯವರು ಹೈಸ್ಕೂಲ್ ಶಿಕ್ಷಕರಾಗಿ ತುಂಬಾ ಜನಜನಿತರು. ಹಾಗೇನೆ ತಮ್ಮ ಒಂದು ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ಕನ್ನಡದ ಒಂದು ಭಾಷಾ ಪ್ರೇಮವನ್ನು ಬೆಳೆಸುವಲ್ಲಿ ಸಿದ್ಧಹಸ್ತರು. ತಾವು ಕೂಡ ಪುಸ್ತಕಗಳನ್ನು ಬರೆದಾರೆ. ಮತ್ತೆ ಜಮಖಂಡಿ ಮತ್ತೆ ರಬಕವಿ ಬನಹಟ್ಟಿಯ ತಾಲೂಕಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆಗಿದ್ದಾರೆ. ಬಾನುಲಿ ಭಾಷಣಗಳು ಮತ್ತೆ ಇತರ ಲೇಖನಗಳು ಅಂತ ಹೇಳಿ ಪುಸ್ತಕವನ್ನು ಮಾಡಿದ್ದಾರೆ. ದೇವನೊಲುಮೆ ಅಂತ ಹೇಳಿ ಒಂದು ಕವನ ಸಂಕಲನ ಬಿಡುಗಡೆ ಮಾಡಿದ್ದಾರೆ. ಹಾಗೂ ಸಾಕಷ್ಟು ಸಂಘಟನೆಗಳು ತಮ್ಮನ್ನು ತಾವು ತೊಡಗಿಸಿಕೊಂಡು ಕನ್ನಡ ಭಾಷಾ ಪ್ರೇಮಿಗಳನ್ನು ಒಂದುಗೂಡಿಸಲಿಕ್ಕೆ ಅಹರ್ನಿಶಿ ದುಡಿತಾ ಇದ್ದಾರೆ. ನಿಮ್ಮೆಲ್ಲರ ಪರವಾಗಿ ಮಕರ ಮೇಗಾಡೆ ಅವರನ್ನ ಸ್ವಾಗತ ಮಾಡ್ತಾ ಇದ್ವಿ. ನಮಸ್ಕಾರ ಮೇಗಾಡೆ ಅವರೇ. ಸರ್ ನಮಸ್ಕಾರ. ಆಕಾಶವಾಣಿಗೆ ಮತ್ತೊಮ್ಮೆ ಸ್ವಾಗತ ಮಾಡ್ಲಿಕ್ಕೆ ನಮಗೆ ಬಹಳ ಸಂತೋಷ ಆಗುತ್ತೆ. ಖಂಡಿತ ಸರ್, ನನಗೂ ಕೂಡ ಬಹಳ ಸಂತೋಷ ಆಗಿದೆ. ಆಕಾಶವಾಣಿ ನಿರಂತರವಾಗಿ ಹಲವಾರು ಪ್ರತಿಭೆಗಳನ್ನ ಹೊರತರುವಲ್ಲಿ ಹಲವಾರು ಜನಪರ ಕಾರ್ಯಕ್ರಮಗಳನ್ನ, ಶ್ರೋತೃಗಳ ಮೆಚ್ಚುಗೆಯ ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡೋದ್ರ ಮೂಲಕ ಜನಮನಕ್ಕೆ ಹತ್ತಿರವಾಗಿರ್ತಕ್ಕಂಥ ಮಾಧ್ಯಮ ಆಕಾಶವಾಣಿ. ಆಕಾಶವಾಣಿ ಬೆಳಿಗ್ಗೆ ಕೇಳಿದಾಗಲೇ ನಮಗೆ ಸಂತೋಷ ಆಗ್ತದೆ. ಅಲ್ಲಿರ್ತಕ್ಕಂಥ ಚಿಂತನೆ ಇರಬೇಕು, ವಂದನಾ ಇರಬಹುದು, ರೈತರಿಗೆ ಸಲಹೆ ಇರಬಹುದು, ವಾರ್ತೆಗಳು ಇರಬಹುದು, ಪ್ರದೇಶ ಸಮಾಚಾರ ಇರಬಹುದು, ಅಭಿಲಾಷ ಅಂತಕ್ಕಂಥ ಕಾರ್ಯಕ್ರಮ ಇರಬಹುದು. ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಕೊಡ್ತಾ ಇರತಕ್ಕಂಥದ್ದು ಆಕಾಶವಾಣಿ. ಅದರ ಅಭಿಮಾನಿಗಳಲ್ಲಿ ನಾನು ಒಬ್ಬ. ಯಾಕಂದ್ರೆ ಚಿಕ್ಕಂದಿನಿಂದಲೂ ನಾನು ಆಕಾಶವಾಣಿಯನ್ನ ಬಹಳಷ್ಟು ಪ್ರೀತಿಸಿದವ. ನಾನು ಆಕಾಶವಾಣಿಯನ್ನ ಕೇಳುತ್ತಲೇ ಬೆಳೆದವನು ಅಂತಂದು ಹೇಳಿದ್ರೆ ತಪ್ಪಾಗಲಿಕ್ಕೆ ಸರ್. ಅದಕ್ಕಾಗಿನೇ ನಾವು ಕೇಳ್ತಾ ಇದ್ದೆ, ಪತ್ರ ಬರೀತಾ ಇದ್ದೆ. ಅದಕ್ಕೂ ಕೂಡ ತಾವೆಲ್ಲ ಬಹಳಷ್ಟು ಪ್ರೋತ್ಸಾಹ ನೀಡೋದ್ರ ಜೊತೆಗೆ ನಮ್ಮನ್ನ ಭಾಷಣಕ್ಕೆ ಕರೆದ್ರಿ, ಸ್ವರಚಿತ ಕವಿತಾ ವಾಚನಕ್ಕೂ ಕರೆದ್ರಿ. ಜೊತೆಗೆ ಇಂಥ ಒಂದು ಭಾಷಣಗಳು ಪ್ರಸಾರ ಆದಾಗ ಪುಸ್ತಕ ಪ್ರಕಟಣೆಗೂ ಕೂಡ ತಾವೆಲ್ಲ ನನಗೆ ಪ್ರೋತ್ಸಾಹ ಪ್ರೇರಣೆಯನ್ನ ನೀಡಿದ್ದೀರಿ. ಅದು ಯಾವಾಗಲೂ ಸ್ಮರಣೀಯವಾದುದು ಅಂತ ಹೇಳಿ ನಾನು ಹೆಮ್ಮೆಯಿಂದ ಹೇಳ್ಕೊತೇನೆ ಸರ್. ತಾವು ಬಹಳ ಸಂಘಟನೆಗಳು ಕೂಡ ಹೆಸರುವಾಸಿ. ಖಂಡಿತ. ಇವತ್ತು ಕನ್ನಡ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಮಕ್ಕಳಲ್ಲಿ ಕನ್ನಡದ ಬಗೆಗೆ ಒಂದು ಪ್ರಥಮ ಒಂದು ಪ್ರೀತಿಯನ್ನು ಬೆಳೆಸುವಂತ ಒಂದು ಆದ್ಯ ಕರ್ತವ್ಯದವರು ತಾವಿದ್ದೀರಿ. ನಮ್ಮ ಶಿಶು ಸಂಗಮೇಶ್ ಇರ್ಬೋದು, ಶಂಭು ಬಿರಾದರ್ ಇರ್ಬೋದು, ಕಂಚಾಣಿ ಸಣ್ಣಪ್ಪ ಇರ್ಬೋದು, ನಿಮ್ಮ ಭಾಗದ ಸಾಕಷ್ಟು ಕವಿಗಳು ಮತ್ತು ಮಕ್ಕಳ ಒಂದು ಕವನಗಳ ಮೂಲಕ ಆ ಭಾಗವನ್ನು ಶ್ರೀಮಂತಗೊಳಿಸಿದ್ದಾರೆ. ಮಕ್ಕಳಲ್ಲಿ ಒಂದು ಸಾಹಿತ್ಯದ ಅಭಿರುಚಿ ಬೆಳಿಬೇಕು ಅಂತಂದ್ರೆ ಒಬ್ಬ ಶಿಕ್ಷಕರ ಪಾತ್ರ ಏನು? ಯಾಕಂದ್ರೆ ಪ್ರಾಥಮಿಕ ಶಾಲೆ ವಿಭಾಗದೊಳಗೆ ನಮಗೆ ಕನ್ನಡದ ಮೇಲೆ ಅಪರಿಮಿತ ಪ್ರೇಮ, ಅಭಿಮಾನ ಬಂದ್ರೆ ನಾವು ಮುಂದೆ ಕನ್ನಡ ಮಾಧ್ಯಮದಲ್ಲಿ ಓದಬೇಕು ಅಂತ ಹೇಳೋ ಅವಶ್ಯಕತೆ ಇಲ್ಲ, ಓದೇ ಓದ್ತಾರೆ. ಈ ಕನ್ನಡ ಭಾಷೆ ಬಗೆಗಿನ ಪ್ರೀತಿಯನ್ನು ಬೆಳೆಸಬೇಕು ಆದ್ರೆ ಒಬ್ಬ ಶಿಕ್ಷಕರಾಗಿ ತಮ್ಮ ಅನುಭವದ ಹಿನ್ನೆಲೆಯೊಳಗೆ ಹೇಳ್ಬೋದಾ? ಹೇಗೆ ಆ ಪ್ರೀತಿಯನ್ನು ಬೆಳೆಸಬಹುದು ಮಕ್ಕಳಲ್ಲಿ? ಸಂತೋಷ ಸರ್, ಬಹಳ ಖುಷಿ ಆಯ್ತು. ನಾನೊಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಕಳೆದ 28 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಪಠ್ಯದ ಜೊತೆಗೆ ಸಹಪಠ್ಯ ಚಟುವಟಿಕೆಗಳು ಕೂಡ ಬಹಳಷ್ಟು ಸಹಕಾರಿ ಆಗ್ತವೆ. ನೀವು ಹೇಳಿದಂಗ ಬಹಳಷ್ಟು ಶಿಶು ಸಾಹಿತಿಗಳು ನಮ್ಮ ಭಾಗದಲ್ಲಿದ್ದಾರೆ. ತಮ್ಮದೇ ಆಗಿರ್ತಕ್ಕಂಥ ಕವಿತೆಗಳ ಮೂಲಕ ಮಕ್ಕಳನ್ನ ಪ್ರೇರೇಪಿಸತಕ್ಕಂಥ ಹಲವಾರು ಕವಿತೆಗಳನ್ನ ಕೊಟ್ಟವರು ಅದಾರ. ನೀವು ಇದೀಗ ಹೇಳಿದ ಸರ್, ಶಂಭು ಬಿರಾದರ್ ಅವರು
ನಾವು ಎಳೆಯರು ನಾವು ಗೆಳೆಯರು ಅಂತಹ ಅದ್ಭುತವಾಗಿರ್ತಕ್ಕಂತಹ ಕವಿತೆಯನ್ನ ಕಟ್ಟಿಕೊಟ್ಟಿದ್ದಾರೆ. ಅದೇ ರೀತಿ ಅಣ್ಣಾಜಿ ಪ್ರತಾರೆ, ಜೈವಂತ ಕಾಡದೇವರ್ ಇವರೆಲ್ಲ ಶಿಶು ಸಾಹಿತಿಗಳು ಬಹಳಷ್ಟು ಅದ್ಭುತವಾಗಿರ್ತಕ್ಕಂತಹ ಕವಿತೆಗಳನ್ನ ನಮಗೆಲ್ಲ ಉಣಬಡಿಸಿದ್ದಾರೆ. ನಾವು ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗಿ ಪ್ರಾಥಮಿಕ ಶಿಕ್ಷಣ ಅಂತ ಅದೊಂದು ತಳಪ ಇದ್ದಂತೆ, ಅದಕ್ಕೆ ಮಕ್ಕಳಿಗೆ ಪಠ್ಯದ ವಿಷಯ ಜೊತೆಗೆ ಆ ಪಠ್ಯದಲ್ಲಿರ್ತಕ್ಕಂಥ ಕವಿತೆಗಳನ್ನ ಬೇರೆ ಬೇರೆ ಕವಿಗಳು ಬರೆದಿರ್ತಕ್ಕಂಥ ಹಾಡುಗಳನ್ನ ಕಥೆಗಳನ್ನ ಹೇಳಿದ್ವಿ ಅಂತಂದ್ರೆ ಅದು ಮಕ್ಕಳ ಮೇಲೆ ಬಹಳಷ್ಟು ಪ್ರಭಾವ ಬೀರುತ್ತದೆ. ಅದಕ್ಕಾಗಿನೇ ನಾವು ಬರೆದಿರ್ತಕ್ಕಂಥ ಕವಿತೆಗಳ ಜೊತೆಗೆ ಬೇರೆ ಬೇರೆ ಹಿರಿಯ ಸಾಹಿತಿಗಳು ಬರೆದಿರ್ತಕ್ಕಂಥ ಮಕ್ಕಳ ಕವಿತೆಗಳನ್ನ ಹೇಳಿ ಆ ಮಕ್ಕಳಲ್ಲಿ ಸಾಹಿತ್ಯ ಪ್ರೇಮವನ್ನು ಬೆಳೆಸ್ತಕ್ಕಂಥ ಕೆಲಸವನ್ನ ನಾವು ನಿರಂತರ ಮಾಡಿಕೊಂಡು ಬರ್ತಾ ಇದ್ದೀವಿ. ಹಲವಾರು ಕವಿತೆಗಳು ಯಾವಾಗಲೂ ನಾವು ನಿರಂತರವಾಗಿ ನೆನಪಿಸಿಕೊಳ್ಳುವಂತ ಹಾಡುಗಳು ಸಾಕಷ್ಟು ಇವೆ. ಅಂತ ಹಾಡುಗಳನ್ನ ಹಾಡಿಸಿ ಆ ಮಕ್ಕಳು ಕೂಡ ಸಂತೋಷವನ್ನ ಪಡುವುದಕ್ಕೆ ಜೊತೆಗೆ ನಿರಂತರ ಸಂತಸದಾಯಕ ಕಲಿಕೆ ಅವರಲ್ಲಿ ಆಗುವ ನಿಟ್ಟಿನೊಳಗ ಈ ಒಂದು ಸಾಹಿತ್ಯ ನಮಗೆ ಬಹಳಷ್ಟು ಸಹಕಾರಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನೀವು ಅಂದ್ರೆ 2 ಕವನ ಸಂಕಲನಗಳು ಬರೆದಿರಿ. ಹೌದು ಸರ್. ನಾಡಕಟ್ಟುವ ನಾಯಕ ಅಂತ ಒಂದ್ರಿ, ದೇವನೊಲುಮೆ ಅಂತ ಹೇಳಿ. ಈ ಕಾವ್ಯ ಅನ್ನೋದೇನಿದೆಲ್ಲ ಅದು ಪ್ರಪಂಚ ಬಹಳ ಮನುಷ್ಯನ ಭಾವನೆಗಳನ್ನ ಒಂದು ಅದುಮಿಟ್ಟ ಭಾವನೆಗಳನ್ನ ಹಂಚಿಕೊಳ್ಳೋದಂತಾರಲ್ಲ, ಆ ತೆರನಾಗಿ ಸಹಾಯ ಆಗ್ತದ. ಹೌದಲ್ಲ ಸರ್. ಯಾರ ಕಾವ್ಯವನ್ನು ಇಷ್ಟಪಡ್ತೀರಿ ಮುಖ್ಯವಾಗಿ? ಇವತ್ತು ನಮ್ಮ ನಾಡಿನಲ್ಲಿ ಕನ್ನಡ ಕಾವ್ಯ ಪ್ರಪಂಚ ಬಹಳ ಶ್ರೀಮಂತವಾಗಿದೆ. ಸರ್. ನಾವು ಮಸ್ತಕದೊಳಗ ಪುಸ್ತಕದಲ್ಲಿರೋದು ಹೋದಾಗ ಮಾತ್ರ ನಮ್ಗೆ ಹೊಸ ಹೊಸ ವಿಚಾರಗಳು ಬರ್ಲಿಕ್ಕೆ ಅನುಕೂಲ ಆಗುತ್ತದೆ. ಇವತ್ತು ಮನುಷ್ಯ ಅಂದ್ರೆ ಏನ್ರಿ, ವಿಚಾರಗಳ ಪ್ರಪಂಚ ಇದು. ಮನುಷ್ಯನಿಗೆ ಇರುವಂತಹ ವಿಚಾರ ಶಕ್ತಿಯಿಂದಲೇ ಇವತ್ತು ನಾವು ಶಕ್ತಿವಂತರಾಗಿವಿ. ತಾವು ಬರೆದಂತಹ ಕವನಗಳು ಬಹಳ ಮುದ ನೀಡುತ್ತಾವು. ಸಾಮರಸ್ಯ ಕುರಿತಂತೆ ಒಂದು ಬರೆದಿರಿ ನೋಡ್ರಿ, ವಿಧಿ ಓಡಿಸುವ ಬದುಕಿನ ಜಟಕಾ ಬಂಡಿಯಲ್ಲಿ ಇಕ್ಕಟ್ಟಾದರೂ ಒಗ್ಗಟ್ಟಲು ಸಾಮರಸ್ಯ ಇರಲಿ ಅಂತ. ಅಂದ್ರೆ ಏನಕ್ಕೆ ಸಾಮರಸ್ಯ ಅನ್ನೋದೇನಿದೆಲ್ಲ ಇದು ಇವತ್ತು ಬಹಳ ಮಾಯ ಆಗ್ತಾ ಇದೆ. ಸಮಾಜದಲ್ಲಿ ಒಂದು ಅಶಾಂತಿ ತಾಂಡವಾಡ್ತಾ ಇದೆ. ಇವತ್ತು ಮನಸ್ಸಿನಲ್ಲಿ ನಾವು ಶಾಂತಿಯನ್ನು ಇಟ್ಕೊಂಡು ಪ್ರೀತಿಯನ್ನು ಇಟ್ಕೊಂಡು ನಾವು ಇರ್ಬೇಕು ಅಂತಂದ್ರೆ ಒಂದು ಅನುಭವದ ಹಿನ್ನೆಲೆಯೊಳಗ ನಾವು ಇರ್ಬೇಕಾಗ್ತದ. ಮತ್ತೆ ಗುರು ಹಿರಿಯರನ್ನ ಪ್ರೀತಿಯಿಂದ ನೋಡ್ಕೋಬೇಕಾಗ್ತದ. ಆ ನಿಟ್ಟಿನೊಳಗ ಯಾವ ಒಂದು ಉದ್ದೇಶ ಇಟ್ಕೊಂಡು ಈ ಕವನ ಬರೆದ್ರಿ, ಮತ್ತೆ ಸಾಮರಸ್ಯದ ಅವಶ್ಯಕತೆ ಈ ಸಮಾಜದೊಳಗೆ ಹೆಂಗದ, ಏನ್ ಹೇಳ್ತೀರಿ ಸರ್? ಸಾಮರಸ್ಯ ಅನ್ನೋದು ಅತಿ ಅವಶ್ಯ ಇದೆ ಇಂದಿನ ಕಾಲದಾಗಂತೂ. ಯಾಕಂತ ಹೇಳಿದ್ರೆ ನಾವು ಎಲ್ಲಿ ನೋಡ್ತೀವಿ ಗಲಭೆ, ಗೊಂದಲ ಇವುಗಳನ್ನ ಕಾಣ್ತಾ ಇರ್ತೀವಿ. ಅವುಗಳನ್ನ ಹೆಚ್ಚು ಮಾಡಿದೀವಿ ಅಂದ್ರೆ ಅದರಿಂದ ಮತ್ತಷ್ಟು ಅಶಾಂತಿನೇ ಸೃಷ್ಟಿಯಾಗತ್ತೆ ವಿನಃ ಸಾಮರಸ್ಯ ಬೆಳೆಯೋದಿಲ್ಲ. ಸಮರಸವೇ ಜೀವನ ಅಂತ ನಾವು ಹೇಳ್ತೀವಿ. ಅಂತ ಸಾಮರಸ್ಯ ಬದುಕಿಗಾಗಿ ನಾವು ಯಾವಾಗಲೂ ಸಿದ್ಧರಾಗಿರ್ಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ ರೀ, ಸಮಾಜದಲ್ಲಿ ಬಹಳಷ್ಟು ಇಂಥ ಕೆಟ್ಟ ಪರಿಸ್ಥಿತಿಗಳನ್ನೇ ನಾವು ನೋಡ್ತಾ ಹೋದಿವಿ ಅಂತಂದ್ರೆ ಸುಂದರವಾಗಿರ್ತಕ್ಕಂಥ ಸಮಾಜ ಕಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮದು ಸದೃಢ ನಾಡು ಆಗಬೇಕು, ಸದೃಢ ದೇಶ ಆಗಬೇಕು, ಸಮೃದ್ಧ ದೇಶ ಆಗಬೇಕು ಅಂತಂದ್ರೆ ಸಾಮರಸ್ಯ ಅನ್ನೋದು ಬಹಳ ಮುಖ್ಯ ಆಗಿ ಬರ್ತದೆ. ಅದಕ್ಕಾಗಿನೇ ಶಾಂತಿ ತರಬೇಕಾಗಿದೆ. ಅಶಾಂತಿ ಹೆಚ್ಚಾದಾಗ ನಮ್ಮಲ್ಲಿ ಏನಾಗ್ಬಿಡ್ತೈತೆ ಅಂತಂದ್ರೆ ನಾವು ಏನು ಕನಸು ಕಂಡಾರಲ್ಲ, ನಮ್ಮ ಹಿಂದಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿರ್ತಕ್ಕಂಥವ್ರು, ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿರ್ತಕ್ಕಂಥ ಮಹನೀಯರ ಕನಸು ಏನಾಗಿತ್ತು ಅಂತಂದ್ರೆ ಸಾಮರಸ್ಯ ಭಾವನೆ. ಅದಕ್ಕಾಗಿನೇ ಅವರು ಒಗ್ಗಟ್ಟಿನಿಂದ ಕೆಲಸವನ್ನು ಮಾಡಿದ ಫಲವಾಗಿನೇ ಸ್ವಾತಂತ್ರ್ಯ ಅನ್ನೋದು ಸಿಕ್ತು. ಅದಕ್ಕಾಗಿ ಸಾಮರಸ್ಯ, ಒಂದು ಶಿಸ್ತು, ಒಂದು ಸಂಘಟನೆ ಇವುಗಳು ಇದ್ದು ಅಂತಂದ್ರೆ ಖಂಡಿತ ನಮ್ಮ ನಾಡಿನಲ್ಲಿ, ನಮ್ಮ ದೇಶದಲ್ಲಿ ಒಂದು ಸಾಮರಸ್ಯ ಬೆಳಿಲಿಕ್ಕೆ ಉಳಿಲಿಕ್ಕೆ ಸಾಧ್ಯ ಇದೆ. ಅದರೊಳಗೆ ನೀವು ಹೇಳಿದ್ರಿ ಯುವಶಕ್ತಿ ಅನ್ನೋದು ಬಹಳ ಮುಖ್ಯ. ಸುಸಂಸ್ಕೃತ ಯುವಶಕ್ತಿ ನಮ್ಮದು ಆಯ್ತು ಅಂತಂದ್ರೆ ಸಮೃದ್ಧವಾದ, ಸದೃಢವಾದ ಮತ್ತು ಸುಂದರವಾಗಿರ್ತಕ್ಕಂಥ ದೇಶವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿನೇ ನಾವು ಪ್ರಾಥಮಿಕ ಹಂತದಲ್ಲಿ ಮಕ್ಕಳಿಗೆ ದೇಶಾಭಿಮಾನವನ್ನ, ಆಮೇಲೆ ದೇಶದ ಬಗ್ಗೆ ಒಳ್ಳೆಯ ವಿಚಾರಗಳನ್ನ ತಿಳಿ ಹೇಳುವುದರ ಮೂಲಕ ದೇಶಭಕ್ತಿಯನ್ನ ಮೈಗೂಡಿಸಿಕೊಳ್ಳುವಂತ ವಿಚಾರಗಳನ್ನ ಹೇಳಿ ಅವರಲ್ಲಿ ಕೂಡ ಸಾಮರಸ್ಯವನ್ನು ಬೆಳೆಸೋದು. ಆ ಸಾಮರಸ್ಯ ಅದಿತ್ತು ಅಂತಂದ್ರೆ ನಾವು ಯಾವಾಗಲೂ ಕೂಡ ಶಾಂತಿ, ನೆಮ್ಮದಿ ಸದಾಕಾಲ ನೆಲೆಸಿರ್ತದೆ ಅಂತಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಮೇಘಾಡೆ ಅವರೇ, ನೀವು ಜಮಖಂಡಿ ತಾಲೂಕಿನ ಪ್ರಥಮ ಸಾಹಿತ್ಯ ಸಮ್ಮೇಳನವನ್ನ ತೇರದಾಳ ಒಳಗೆ ಬಹಳ ಸಂಭ್ರಮದಿಂದ ನಡೆಸಿದ್ರಿ. ಹೌದಲ್ಲ ಸರ್. ಈ ಒಂದು ಸಾಹಿತ್ಯ ಸಮ್ಮೇಳನ ನಡೆಸಬೇಕು ಅಂತಂದ್ರೆ ಮುಖ್ಯವಾಗಿ ಜನರಲ್ಲಿ ಒಂದು ಸಾಂಸ್ಕೃತಿಕ ಭಾವನೆಯನ್ನು ಹುಟ್ಟಿಸ್ಬೇಕು. ಯಾಕಂದ್ರೆ ನಮ್ಮ ಸಂಸ್ಕೃತಿಯ ಹಿರಿಮೆಯನ್ನು ನಾವು ಸಾರಬೇಕು. ಅವಾಗ ಏನಾಗ್ತದ, ಜನರಲ್ಲಿ ನಮ್ಮ ತನದ ಬಗ್ಗೆ ಒಂದು ಅಭಿಮಾನ ಮೂಡ್ತದೆ. ತಮ್ಮ ಈ ಒಂದು ಸಾಹಿತ್ಯ ಸಂಭ್ರಮ ಮಾಡಿದ್ರಲ್ಲ, ಅದರ ಒಂದು ಪ್ರತಿಕ್ರಿಯೆ ಹೇಗೆ ಒಂದು ಸಂಘಟನೆಯೊಳಗ ಒಬ್ಬ ಸಂಘಟನಾದಾರರ ಜವಾಬ್ದಾರಿ ಏನಿರ್ತದ, ಹೇಗೆ ಅದನ್ನ ಯಶಸ್ವಿ ಮಾಡ್ಲಿಕ್ಕೆ ಸಾಧ್ಯ ಆಯ್ತು, ಮತ್ತೆ ಕನ್ನಡ ಪ್ರೇಮವನ್ನು ಇಮ್ಮಡಿಗೊಳಿಸ್ಲಿಕ್ಕೆ ಸಾಧ್ಯ ಆಯ್ತು ಸರ್? ಈ ಒಂದು ಸಂಘಟನೆ ಒಳಗ ಕಳೆದ 35-40 ವರ್ಷಗಳಿಂದ ನಾನು ತೊಡ್ಕೊಂಡಿದ್ದೇನೆ. 2005 ಕನ್ನಡ ಸಾಹಿತ್ಯ ಸಮ್ಮೇಳನ, ಅದು ಜಮಖಂಡಿ ತಾಲೂಕಾ ಪ್ರಪ್ರಥಮ ಸಾಹಿತ್ಯ ಸಮ್ಮೇಳನವನ್ನ ತೇರದಾದಲ್ಲಿ ಸಂಘಟಿಸಬೇಕಾದ್ರೆ ಜಮಖಂಡಿ ತಾಲೂಕಾ ಅಧ್ಯಕ್ಷರು ರುದ್ರಗೌಡ ಪಾಟೀಲ್ ಅಂತ ಇದ್ರು, ನನ್ನನ್ನ ಗೌರವ ಕಾರ್ಯದರ್ಶಿಯಾಗಿ ಮಾಡಿದ್ರು. ಅವ್ರು ಮೊದಲಿಗೆ ಕೇಳಿದ್ರು, ಸರ್ ಮತ್ತಿಲ್ಲೇ ವಿಶಿಷ್ಟ ಕಾರ್ಯಕ್ರಮಗಳನ್ನ ಹಮ್ಕೋಬೇಕಾಗ್ತೈತಿ, ನೀವೇನ್ ಮಾಡ್ತೀರಿ? ಸರ್, ಯಾವ ಕಾರ್ಯಕ್ರಮ ಆಗಿಲ್ಲಲ್ಲ ಅದನ್ನ ಮಾಡಕ್ ನಾನು ಸಿದ್ಧ ಇದ್ದೀನಿ. ಇಲ್ಲ, ಜಮಖಂಡಿ ತಾಲೂಕಾ ಸಮ್ಮೇಳನ ಆಗಿಲ್ಲ, ಹಾಗಿದ್ರೆ ನೀವು ತೇರದಾದಲ್ಲಿ ಮಾಡ್ರಿ,
ಆ ನಿಟ್ಟಿನೊಳಗೆ ಅಲ್ಲಿರ್ತಕ್ಕಂಥ ಜನ ಸಮುದಾಯವನ್ನ, ಅಲ್ಲಿರುವ ಹಿರಿಯರನ್ನ, ಅಲ್ಲಿರ್ತಕ್ಕಂಥ ಸಂಘಟನೆಯ ಮುಖ್ಯಸ್ಥರನ್ನ ಭೇಟಿಯಾಗಿ ನಾವೆಲ್ಲ ಸಂಘಟನೆ ಮಾಡ್ತೀವಿ ಅಂತಂದ ಹೇಳಿದಾಗ ಒಪ್ಕೊಂಡ್ರು. ಆಮೇಲೆ ನಾನೇನು ಮಾಡಿದೆ ಅಂದ್ರೆ, ನೀವು ಹೇಳಿದ್ರಿ ಸಂಘಟನಾ ಶಕ್ತಿ ಬೆಳಿಬೇಕಾದ್ರೆ ಮೊದಲು ನಾವು ಅಲ್ಲಿ ಕೆಲಸ ಮಾಡಿರ್ಬೇಕು ಸರ್. ಅದಕ್ಕಾಗಿ ಅಲ್ಲಿರ್ತಕ್ಕಂಥ ಪುರಸಭೆ ಅಧ್ಯಕ್ಷರನ್ನ, ಉಪಾಧ್ಯಕ್ಷರನ್ನ, ಸರ್ವ ಸದಸ್ಯರನ್ನ, ಅಲ್ಲಿರ್ತಕ್ಕಂಥ ಗುರು ಹಿರಿಯರನ್ನ ಒಂದ್ ದಿವ್ಸ ಮೀಟಿಂಗ್ ಕರೆದಿವಿ. ಮೀಟಿಂಗ್ ಕರೆದ ಮೇಲೆ ಅವರೆಲ್ಲರೂ ಸೇರಿ ಏನ್ ಮಾಡಿದಂದ್ರ, ತೀರ್ದಾದೊಳಗ ಯಾವುದೇ ರೀತಿಯ ವಿಶೇಷವಾದ ಸಮ್ಮೇಳನಗಳು ಯಾವುವು ನಡೆದಿಲ್ಲ. ಅದಕ್ಕೆ ಇದು ಅಲ್ಲಮ ಪ್ರಭುದೇವರ ಕ್ಷೇತ್ರ ಆಗಿರೋದ್ರಿಂದ ಅಂತಹ ವಿಶೇಷವಾಗಿರ್ತಕ್ಕಂಥ ಸುಕ್ಷೇತ್ರದೊಳಗ ಜಮಖಂಡಿ ತಾಲೂಕಾ ಪ್ರಪ್ರಥಮ ಸಾಹಿತ್ಯ ಸಮ್ಮೇಳನ ನಡೀತೈತೆ ಅಂದ್ರೆ ಅದನ್ನು ವೈಭವದಿಂದ ಮಾಡೋಣ ಅಂತ ಹೇಳಿ ನಿರ್ಧಾರ ಮಾಡಿದ್ರು. ಎಲ್ಲರೂ ಕೈ ಜೋಡಿಸಿದ್ರು ಸರ್. ಅಲ್ಲಿರ್ತಕ್ಕಂಥ ಹಿರಿಯರು, ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು, ಅಲ್ಲಿರ್ತಕ್ಕಂಥ ಮಹಿಳೆಯರು, ಎಲ್ಲರೂ ನಮ್ಮ ಊರಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಶಿಕ್ಷಕರಾದಿಯಾಗಿ ಎಲ್ಲರೂ ಕೈ ಜೋಡಿಸುವುದರ ಮೂಲಕ, ಮಾಧ್ಯಮದವರು ಕೂಡ ಬಹಳಷ್ಟು ಸಹಾಯ ಸಹಕಾರವನ್ನು ನೀಡುವುದರ ಮೂಲಕ ಸಾಹಿತ್ಯ ಸಮ್ಮೇಳನ ಮಾಡಿದೀವಿ. ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಅವರು ಆ ಕಾರ್ಯಕ್ರಮದ ಉದ್ಘಾಟಕರಾಗಿ ಬಂದರು. ಡಾಕ್ಟರ್ ಸಂಗಮೇಶ್ ಬಿರಾದರ್ ಅವರು ಸರ್ವಾಧ್ಯಕ್ಷರಾಗಿದ್ರು. ಜೊತೆಗೆ ಆ ಸಂದರ್ಭದೊಳಗ ಚಂದ್ರಶೇಖರ್ ಪಾಟೀಲ್ ಅವರು ರಾಜ್ಯಾಧ್ಯಕ್ಷರಾಗಿದ್ರು ಸರ್. ಅವರನ್ನು ಕೂಡ ನಾವು ಆ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದಾಗ ಜನ ಬಹಳ ಖುಷಿ ಪಟ್ರು. ಅದಕ್ಕೆ ಆ ಸಮ್ಮೇಳನಕ್ಕೆ ಬಹಳಷ್ಟು ತನು, ಮನ, ಧನ ಎಲ್ಲದರಿಂದಲೂ ಸಹಾಯ ಸಹಕಾರ ನೀಡುವುದರ ಮೂಲಕ ಪ್ರತಿಯೊಬ್ಬರೂ ಅದರಲ್ಲಿ ತೊಡಕೊಂಡು, ಇದು ನಮ್ಮ ಊರಿನ ಸಮ್ಮೇಳನ ಅನ್ನೋದಕ್ಕಿಂತ ಇದು ಕನ್ನಡ ನಾಡಿನ ಸಮ್ಮೇಳನ, ಇದು ನಾಡು ನುಡಿಯ ಸಮ್ಮೇಳನ, ನಾಡು ನುಡಿಗಾಗಿ ನಾವು ಸೇವೆಯನ್ನು ಸಲ್ಲಿಸೋಣ ಅನ್ನೋತಕ್ಕಂಥ ಒಂದು ಒಮ್ಮನಸ್ಸಿನಿಂದ, ಹುಮ್ಮಸ್ಸಿನಿಂದ ಎಲ್ಲರೂ ಕೂಡಿ ಜಮಖಂಡಿ ತಾಲೂಕಾ ಪ್ರಥಮ ಸಾಹಿತ್ಯ ಸಮ್ಮೇಳನವನ್ನ ತೇರ್ದಾದಲ್ಲಿ ಮಾಡಿದ್ರು. ಏರಿಸಿ ಹಾರಿಸಿ ಕನ್ನಡದ ಬಾವುಟ, ಏರಿಸಿ ಹಾರಿಸಿ ಕನ್ನಡದ ಬಾವುಟ, ಹಾರಿಸಿ ತೋರಿಸಿ ಕೆಚ್ಚೆದೆಯ ಬಾವುಟ, ಬಾಳ್ ಕನ್ನಡತಾ ಏಳ್ ಕನ್ನಡತಾ ಆಳ್ ಕನ್ನಡತಾ ಕನ್ನಡಿಗರೊಡತಿವೋ ರಾಜೇಶ್ವರಿ. ನಮ್ಮ ಗುರುಗಳಾಗಿರ್ತಕ್ಕಂಥ ದೊಡ್ಡಣ್ಣ ಭಜಂತ್ರಿ ಅವರು ನನ್ನ ಕಲಿಸಿರ್ತಕ್ಕಂಥ ಗುರುಗಳು ತೀರ್ದಾದೊಳಗ ಇದ್ದು, ಅವರು ಕೂಡ ಸಾಹಿತ್ಯ ಸಮ್ಮೇಳನ ಯಾವ ರೀತಿ ಆಗಬೇಕು, ಅಲ್ಲಿ ಸುತ್ತಮುತ್ತ ಇರತಕ್ಕಂಥ ಸಾಹಿತಿಗಳ ಸಲಹೆಗಳನ್ನ, ಸಹಕಾರವನ್ನ ತೆಗೆದುಕೊಂಡು ಎಲ್ಲರನ್ನ ಒಗ್ಗೂಡಿಸಿಕೊಂಡು, ಅಲ್ಲಿ ವೇದಮೂರ್ತಿ ಮುಗಯ ಸ್ವಾಮಿಗಳು ತೆಳಗಿನ ಮನಿ ಅಂತ ಹೇಳಿ ನಮ್ಮ ಹಿರಿಯರು ಅವರು ಕೋಶಾಧ್ಯಕ್ಷರಾಗಿದ್ದುಕೊಂಡು ಬಹಳ ವಿಶಿಷ್ಟ ಒಂದು ಸಮ್ಮೇಳನ ನಡಲಿಕ್ಕೆ ಅನುಕೂಲ ಆಯಿತು. ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ನಮ್ಮ ಸಮ್ಮೇಳನ ಯಶಸ್ವಿ ಮಾಡ್ಲಿಕ್ಕೆ ನಿರಂತರ ಶ್ರಮಿಸಿದ್ದಾರೆ ಅಂತ ಹೇಳಲಿಕ್ಕೆ ಖುಷಿ ಆಗ್ತದೆ. ಮಕ್ರೋ ಮೇಘಾಡೆಯವರೇ, ಅಂದ್ರೆ ನೋಡ್ರಿ, ಒಂದು ಗ್ರಾಮೀಣ ಪ್ರದೇಶದೊಳಗೆ ಕನ್ನಡ ಪರ ಚಳುವಳಿಗಿಳಿ ಮತ್ತೆ ಚಟುವಟಿಕೆಗಳಾದ್ರೆ ಕನ್ನಡ ಭಾಷೆಯ ಒಂದು ಉಚ್ಚರ ಸ್ಥಿತಿಯೊಳಗಿರುವಂತಹ ಒಂದು ಪ್ರದೇಶ ಅಂದ್ರೆ ಗ್ರಾಮೀಣ ಪ್ರದೇಶ. ಅಲ್ಲಿ ಈ ತರ ಕಾರ್ಯಕ್ರಮಗಳಾದ್ರೆ ಸಾರ್ಥಕ ಭಾವನೆ ಬರ್ತದೆ. ಮತ್ತೆ ಕನ್ನಡ ಭಾಷೆಯ ಬಗ್ಗೆ ಅಪರಿಮಿತ ಪ್ರೇಮ ಈ ತರ ಬೆಳೆದಾಗ ಗ್ರಾಮೀಣ ಭಾಗವನ್ನ ಬಿಟ್ಟು ಹೋಗುವಂತವ್ರ ಸಂಖ್ಯೆ ಕಡಿಮೆ ಆಗ್ತದೆ. ಅದು ಬಹಳ ಮುಖ್ಯ. ಇವತ್ತು ನಗರ ಬೆಳೀತಾ ಇದಾವು, ಗ್ರಾಮೀಣ ಪ್ರದೇಶಗಳಲ್ಲಿ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅದಾಗಬಾರ್ದು ಅಂದ್ರೆ ಈ ತರ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಗ್ರಾಮೀಣ ಪ್ರದೇಶದಲ್ಲಿ ಆಗಲಿ. ಮತ್ತೆ ಮುಖ್ಯವಾಗಿ ಇನ್ನೊಂದು ಮೇಘಾಡೆಯವರೇ, ನೋಡ್ರಿ, ನೀವು ಬಾಗಲಕೋಟೆ ಜಿಲ್ಲೆಯವರು, ಶರಣರ ಬರವಣಿಗೆ ಪ್ರಾಣ ಜೀವಾಳವಿ ಬಸವಣ್ಣ ಅಂದ್ರೆ ಆ ಒಂದು ಬಸವಾದಿ ಪ್ರಮತರ ಒಂದು ಕ್ರಾಂತಿ ಏನಿದೆ ಅಲ್ಲ, ಕಳಬೇಡ ಕೊಲಬೇಡ ಹುಸಿ ನುಡಿಯಲೇಬೇಡ ಅಂದ್ರೆ ನೋಡ್ರಿ, ಆ ವಚನಗಳ ಒಳಗೆ ಇಡೀ ಜೀವನದ ಸಾರ ಅಡಗಿದೆ. ಏನು 12ನೇ ಶತಮಾನದ ಬಸವಾದಿ ಪ್ರಮತರ ಪ್ರಭಾವ ತಮ್ಮ ಮೇಲೆ ಹೆಂಗಾಗಿದೆ, ಅದ್ರ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳ್ಬೋದಾ ಸರ್? 12ನೇ ಶತಮಾನ ಅಂದ್ರೆ ಅದು ಮರೆಯಲಾಗದ ಕಾಲಘಟ್ಟ. ಅದು ವಚನಕಾರರು ತಮ್ಮದೇ ಆಗಿರತಕ್ಕಂಥ ವಚನ ಸಾಹಿತ್ಯದ ಮೂಲಕ ಜನಸಾಮಾನ್ಯರನ್ನ ಮುಟ್ಟತಕ್ಕಂಥ ಕೆಲಸವನ್ನ ಮಾಡಿದ್ರು. ಜನಸಾಮಾನ್ಯರಿಗೆ ಅವಕಾಶಗಳನ್ನ ಕೊಟ್ಟರು. ಮಹಿಳೆಯರಿಗೆ ನಿಜವಾಗಿರ್ತಕ್ಕಂಥ ಸ್ವಾತಂತ್ರ್ಯ ತಂದು ಕೊಟ್ಟವ್ರು ಯಾರಾದ್ರೂ ಇದ್ರೆ ಅದು 12ನೇ ಶತಮಾನದ ಶಿವಶರಣರು ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತದೆ. ಬೇರೆ ಬೇರೆ ಕಾರ್ಯದಲ್ಲಿ ತೊಡ್ಕೊಂಡು ತಮ್ಮ ಮನೆ ಕೆಲಸದೊಳಗೆ ಇರಬಹುದಾಗಿತ್ತು. ಆದ್ರೆ ಅವರನ್ನು ಕೂಡ ಅನುಭವ ಮಂಟಪಕ್ಕೆ ಕರೆದುಕೊಂಡು ಬರುವುದರ ಮೂಲಕ ಅವರಿಗೂ ಕೂಡ ಜ್ಞಾನ, ಅರಿವು ಇವುಗಳೆಲ್ಲ ಮೂಡಿಸಿರ್ತಕ್ಕಂಥವರು ವಚನಕಾರರು. ಬಸವಣ್ಣನವರು ಕಾಯಕ ಯೋಗಿಯಾಗಿ, ವಿಶ್ವಗುರುವಾಗಿ, ಎಲ್ಲರಿಗೂ ಬೇಕಾಗಿ ಅವರು ಹೇಳ್ತಾರೆ, ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮಹಾಮನಿಯ ಮಗನೆಂದೆನಿಸಯ್ಯ. ಹೀಗೆ ಎಲ್ಲರನ್ನ ಒಳಗೊಂಡು ಇವರೆಲ್ಲರೂ ನಮ್ಮ ಸಹೋದರರು,
ಸಹೋದರಿಯರು ಅಂತಕ್ಕಂಥ ಒಂದು ಭಾವದೊಂದಿಗೆ ಏನ ಒಗ್ಗಟ್ಟಿನಿಂದ ಅಲ್ಲಿ ಕೆಲಸ ಮಾಡಿದ್ರಲ್ರಿ, ಆ ವಚನ ಸಾಹಿತ್ಯದ ಪ್ರಭಾವ ನಮ್ಮ ಮೇಲೆ ಆಗಿದೆ. ಇವತ್ತು ಡಾಕ್ಟರ್ ಫಗು ಹೊಳಕಟ್ಟಿ ಅವರನ್ನ ನಾವು ನೆನಪಿಸ್ಕೊಳ್ಬೇಕು. ವಚನ ಸಾಹಿತ್ಯ ಉಳಿದೈತಿ ಅಂತಂದ್ರೆ, ವಚನ ಸಾಹಿತ್ಯ ನಮಗೆ ಸಿಕ್ಕಿದೆ ಅಂತಂದ್ರೆ ಅವರು ಮಾಡಿರ್ತಕ್ಕಂಥ ಶ್ರಮ ಬಹಳ ದೊಡ್ಡದು. ಅವರು ವಚನಗಳನ್ನು ಸಂಗ್ರಹಿಸಿ, ಪರಿಷ್ಕರಿಸಿ, ಸಂಶೋಧಿಸಿ, ಅವುಗಳನ್ನ ಮುದ್ರಣ ಮಾಡಿ ಅವ್ರನ್ನೆಲ್ಲ ಕೊಟ್ಟಾರ ಅಂತ ತಿಳಿದ ಇವತ್ತಿನ ವಚನ ಸಾಹಿತ್ಯವನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿದೆ. ಅದಕ್ಕೆ 12ನೇ ಶತಮಾನ ಅಂತಂದಾಗ ಮರೆಯಲಾರದ ಒಂದು ಅದ್ಭುತವಾಗಿರ್ತಕ್ಕಂಥ ಕಾಲಘಟ್ಟ ಅಂತ ಹೇಳಿಕೆ ನಾನು ಬಹಳ ಹೆಮ್ಮೆ ಪಡ್ತೇನೆ ಸರ್. ವಚನ ಸಾಹಿತ್ಯದ ಪ್ರಭಾವ ನಮ್ಮ ಮೇಲೆ ಬಹಳಷ್ಟು ಆಗಿದೆ. ಮೇಘಾಡಿ ಅವರೇ, ಮಹಿಳಾ ಸಮಾನತೆ ಕೂಡ ಅಲ್ಲಿ ಪ್ರತಿನಿಧಿತ್ವ ಆಗಿತ್ತು. ಹೀಗಾಗಿ ಆ ಒಂದು ಕಾಲಘಟ್ಟ ಏನಿದೆಯಲ್ಲ, ಖಂಡಿತವಾಗಿ ಕೂಡ ಸಮಾಜದ ಏಳಿಗೆಗೆ ಒಂದು ಭವ್ಯವಾದ ಮೆಟ್ಟಲನ್ನು ಹಾಕಿಕೊಡ್ತು ಅಂತ ಹೇಳ್ಬೋದಲ್ಲ? ಹೌದಲ್ಲ ಸರ್. ಅದೇನಾಗಿತ್ತಂದ್ರಿ, ಆ ಟೈಮ್ನೊಳಗ ಜನಸಾಮಾನ್ಯರು ತಮ್ಮ ಕೆಲಸ ತಾವು ತೀರ್ತಿದ್ರು. ಏನಾಯ್ತಿತ್ತು, ಹೊರಗೆ ಬರುವಂತ ಸ್ಥಿತಿ ಇರಲಿಲ್ಲ. ಆದ್ರೂ ಕೂಡ ಬಸವಣ್ಣನವರು ಸ್ಥಾಪಿಸತಕ್ಕಂತ ಒಂದು ಅನುಭವ ಮಂಟಪ ಏನಿದೆ ಅಲ್ರಿ, ಅದು ಎಲ್ಲರನ್ನ ಕೈ ಬೀಸಿ ಕರೆಯುವಂತ ಕೆಲಸವನ್ನ ಮಾಡಿತು. ಅದಕ್ಕಾಗಿ ನೀವು ಹೇಳಿದಂತ ಸರ, ಜಾತಿ ಮತ ಪಂಥ ಅನಿಸದೆ ಎಲ್ಲರೂ ನಮ್ಮವರು ಅಂತಕ್ಕಂಥ ಒಂದು ಭಾವದೊಂದಿಗೆ ಕಲಿಲಾರದವರು ಕಲಿಯುವಂತೆ ಮಾಡಿದ್ರು, ಪ್ರತಿಯೊಬ್ಬರು ಕೂಡ ಅದರಲ್ಲಿ ಬೆರೆಯುವಂತೆ ಮಾಡಿದ್ರು. ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕೆಲಸ ಮಾಡಿದ್ದಕ್ಕಾಗಿಯೇ 12ನೇ ಶತಮಾನ ಇಂದಿಗೂ ಕೂಡ ನಾವು ನೆನೆಯುವಂತಹದ್ದಾಗಿದೆ. ನಿಮ್ಮ ಮಾತು ಕೇಳ್ತಾ ನಮ್ಗೆ ಎಷ್ಟು ಸಂತೋಷ ಆಯ್ತು. ಈಗ ನೋಡ್ರಿ, ಕನ್ನಡ ಸಾಹಿತ್ಯದ ಒಂದು ಪರಂಪರೆ ಹೆಂಗೆ ಎಷ್ಟು ಭವ್ಯವಾಗಿದೆ ಅಂದ್ರೆ, ಹಳೆಗನ್ನಡ ಪಂಪ ರನ್ನ ಪನ್ನ ತ್ರಿರತ್ನಗಳಿಂದ ಶುರುವಾಗಿದ್ದು, ನಂತರ ಕುಮಾರವ್ಯಾಸ ಬರ್ತಾರೆ, ಲಕ್ಷ್ಮೀಶ, ಜೈಮಿನಿ ಭಾರತ ಬರೆದ್ರು. ಹಾಗೇನೆ ಈ ವಚನಕಾರರು ಮುಂದೆ ಹೋದ್ರೆ ನಮಗೆ ದಾಸ ಪ್ರಪಂಚ, ದಾಸರೊಳಗ ಶ್ರೇಷ್ಠರು ಪುರಂದರ ದಾಸರು, ಅಲ್ಲಿ ಕನಕದಾಸರು ಬರ್ತಾರೆ. ಕನಕದಾಸರ ಕುರಿತಂತೆ ನಮ್ಗೆ ಬಹಳ ಹೆಚ್ಚು ಪ್ರೀತಿ ಬರೋದಂದ್ರೆ ಅವರು ಬಸವಾದಿ ಪ್ರಮತ ಮಾಡಿದ ಕೆಲಸವನ್ನು ಮಾಡಿದ್ರು. ಅಂದ್ರೆ ಕುಲ ಒಂದು ಹೊಡೆದಾಡುವಿರೇಕೆ ನಿಮ್ಮ ಕುಲದ ನೆಲೆ ಏನಾದ್ರೂ ಬಲ್ಲಿರಾ ಅಂತ ಕೇಳಿದ್ರು ಕನಕದಾಸರು. ಕನಕದಾಸರು ಮಾಡಿದಂತಹ ಒಂದು ಕ್ರಾಂತಿ ಏನಿದೆ, ಒಬ್ಬ ದಂಡನಾಯಕ ಸನ್ಯಾಸವನ್ನು ಸ್ವೀಕರಿಸಿ ಎಲ್ಲವನ್ನು ತೊರೆದು, ಅಷ್ಟು ಶ್ರೀಮಂತ ಇದ್ರು ಕೂಡ ಎಲ್ಲವನ್ನು ದಾನ ಮಾಡಿ ಒಂದು ದಾಸ ಆಗೋದೇನಿದೆಲ್ಲ, ಅನುಭವದ ಪ್ರಪಂಚವನ್ನು ಅಪ್ಪಿಕೊಳ್ಳೋದೇನಿದೆಲ್ಲ, ಅದು ಬಹಳ ಅದ್ಭುತವಾದ ಒಂದು ಸನ್ನಿವೇಶ. ಕನಕದಾಸರ ಕುರಿತಂತೆ ತಮಗೆ ಬಹಳ ಒಂದು ಪ್ರೀತಿ. ನಮ್ಮ ಕನಕದೀಪ ಕಾರ್ಯಕ್ರಮ ಕೇಳ್ತಾ ಇದ್ರಿ, ಕನಕದಾಸರ ಕುರಿತಂತೆ ತಮ್ಮ ಭಾವನೆಗಳು ಹೇಗೆ ಅರಳಿಸ್ಲಿಕ್ಕೆ ನಿಮ್ಗೆ ಸಹಾಯ ಆಗ್ತಾವೆ? ದಾಸ ಶ್ರೇಷ್ಠ, ಸಂತ ಶ್ರೇಷ್ಠ ಕನಕದಾಸರು ಬಹಳಷ್ಟು ಕೀರ್ತನೆಗಳ ಮೂಲಕ ನಮ್ಮ ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಅಮೋಘವಾದ ಕೊಡುಗೆಯನ್ನು ನೀಡಿರತಕ್ಕಂಥವ್ರು. ಅವರು ಕೂಡ ನೀವು ಹೇಳಿದಂತೆ ಸರ್, ಪ್ರತಿಯೊಂದು ಕೀರ್ತನೆಗಳು ಈಗಲೂ ಕೂಡ ನಾವು ಸದಾ ಕಾಲ ಗುಣಗುಣಿಸ್ತಾ ಇರ್ತೀವಿ. ಅದಕ್ಕೆ ಕಲ್ಲು ಸಕ್ಕರೆ ಕೊಳ್ಳಿರು ಅಂತಕ್ಕಂಥ ಗೀತೆ ಇರ್ಬೋದು. ಇದೀಗ ನೀವು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ತನು ನಿನ್ನದು ಜೀವನ ನಿನ್ನದು ರಂಗ, ಆ ಹಾಡು ಕೂಡ ನಮ್ಮ ಮೇಲೆ ಬಹಳಷ್ಟು ಪ್ರಭಾವ. ದೇವರನ್ನ ಕಾಣೋದು ಈ ಜೀವನದಲ್ಲಿ ಏನೈತಪ್ಪ ಅಂತಂದ್ರೆ ಎಲ್ಲವೂ ನಶ್ವರ ಆಗಿರೋದ್ರಿಂದ ಇರುವಷ್ಟು ದಿನ ಎಲ್ಲರೊಂದಿಗೆ ಚೆನ್ನಾಗಿ ಬದುಕೋದು, ಚೆನ್ನಾಗಿ ಇರೋದು, ಎಲ್ಲರೂ ನಮ್ಮವರು ಅಂತಕ್ಕಂಥ ಒಂದು ಭಾವದೊಂದಿಗೆ ನಾವು ಇದ್ದೀವಿ ಅಂತಂದ್ರೆ ದೇವರು ನಮ್ಮನ್ನ ಮೆಸ್ತಾನೆ. ಕನ್ನಡ ನಾಡಿನವ್ರು ನಾವೆಲ್ಲ ಹೆಮ್ಮೆ ಪಡ್ಬೇಕ್ರಿ. ಇಲ್ಲಿ ವಚನಕಾರರು ಆಗಿ ಹೋದ್ರು, ದಾಸ ಸಂಸ್ಕೃತಿಯ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಹಲವಾರು ಕೀರ್ತನಕಾರರು ತಮ್ಮದೇ ಆಗಿರ್ತಕ್ಕಂಥ ಸಾಹಿತ್ಯವನ್ನ ನಮ್ಮ ನಾಡಿಗೆ ಕೊಟ್ಟಿದ್ದಾರೆ. ಅವುಗಳನ್ನ ಓದಿ ತಿಳ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿವ ಅಂತಂದ್ರೆ ಅದು ನಮ್ಮ ಜೀವನದ ಸಾರ್ಥಕತೆ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಮಕ್ಕಳು ಮೇಘಾಡಿ ಅವರೇ, ನೋಡ್ರಿ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀರಿ. ತಾವೊಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಮತ್ತೆ ಮುಖ್ಯೋಪಾಧ್ಯಾಯರಾಗಿ ಇವತ್ತು ಒಂದು ಆಡಳಿತದಲ್ಲಿ ಕೂಡ ತಾವು ಹೆಸರು ಮಾಡಿರಿ. ಮತ್ತೆ ಗ್ರಾಮೀಣ ಭಾಗದೊಳಗ ಮಕ್ಕಳ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಂಡವ್ರು. ನಾವು ನೀವೆಲ್ಲ ಗ್ರಾಮೀಣ ಭಾಗದಲ್ಲಿ ಬೆಳೆದಂತ, ಅಂದ್ರೆ ಕನ್ನಡ ಭಾಷೆಯ ಒಂದು ಪ್ರೀತಿಯಿಂದ ನಾವು ಕನ್ನಡ ಮಾಧ್ಯಮದಲ್ಲೇ ಯಶಸ್ವಿ ಆದಂತವ್ರು. SLC ಎಲ್ಲ ಕನ್ನಡ ಮಾಧ್ಯಮ ಓದಿ ಇವತ್ತು ಆಂಗ್ಲ ಭಾಷೆಯೊಳಗ ನಾವು ಅಭ್ಯಾಸ ಮಾಡಿದ್ರು ಕೂಡ ಕನ್ನಡ ಭಾಷೆಯ ಬಗೆಗಿನ ಪ್ರೀತಿ ಕಡಿಮೆ ಆಗ್ಲಿಲ್ಲ. ಇಲ್ಲ ಸರ್. ಹೇಗೆ ಮಕ್ಕಳಲ್ಲಿ ಒಂದು ಈ ಕನ್ನಡ ಭಾಷೆ ಬಗೆಗಿನ ಅಪರಿಮಿತ ಪ್ರೀತಿ ಬೆಳಿಬೇಕು ಮತ್ತು ಅದಕ್ಕೆ ನಮ್ಮ ಶಿಕ್ಷಕರು ಏನ್ ಕಾಣಿಕೆ ಕೊಡ್ಬೇಕಂತೀರಿ? ಸರ್ ಖಂಡಿತ ನಾವು ಏನ್ ಮಾಡ್ಬೇಕಂದ್ರೆ, ನಮ್ಮ ಮಾತೃಭಾಷೆ ಅಂದ್ರೆ ಕನ್ನಡ ಸರ್. ನಾವು ಮನೆಯಲ್ಲಿ ಆ ಮಗು ಏನ ಕಲ್ತಿರ್ತೈತಿ, ಕನ್ನಡವನ್ನ ಕಲ್ತಿರ್ತೈತಿ, ಆದ್ರೆ ಕನ್ನಡ ಭಾಷೆಯ ಮೇಲೆ ಪ್ರಭಾವ ಇರುವಂತಹದ್ದು, ಕನ್ನಡ ಭಾಷೆಯಲ್ಲಿ ಇರ್ತಕ್ಕಂಥ ವಿಶೇಷತೆಗಳನ್ನ ಮಕ್ಕಳಿಗೆ ತಿಳಿಪಡಿಸುವುದ್ರ ಮೂಲಕ ಮಾತೃಭಾಷೆ ಅಂದ್ರ ಅದು ಶ್ರೇಷ್ಠ ಭಾಷೆ ಅಂತಂದ ನಾವು ಹೇಳಿ ಮಕ್ಕಳಿಗೆ ಪ್ರಭಾವ ಬೀರುವ ರೀತಿ ಒಳಗ ವಿಶೇಷವಾಗಿರ್ತಕ್ಕಂಥ ಕಥೆಗಳನ್ನ, ಕನ್ನಡದ ಕಥೆಗಳು ಅತ್ಯುತ್ತಮವಾಗಿರ್ತಕ್ಕಂಥ ನೀವೆಲ್ಲ ಹೇಳಿದ್ರಿ ಸರ್. ಇದೆ ಗ್ರಾಮೀಣ ಭಾಗದೊಳಗ ಅದು ಕನ್ನಡವನ್ನು ಬೆಳೆಸ್ತಕ್ಕಂಥ
ಕೆಲಸ ಆಗಬೇಕು ಅಂತ ಹೇಳಿ. ಅದಕ್ಕೆ ನಾವು ಪ್ರಾಥಮಿಕ ಹಂತದಲ್ಲಿ ನಾವು ಶಿಕ್ಷಕರು ಇಂಥ ವಿಶೇಷವಾಗಿರ್ತಕ್ಕಂಥ ಸಾಹಿತ್ಯವನ್ನು ಓದುವುದರ ಮೂಲಕ, ಸಾಹಿತ್ಯವನ್ನು ಮಕ್ಕಳಿಗೆ ಕೊಡುವುದರ ಮೂಲಕ, ಶಿಕ್ಷಕರಾದವರು ಕೂಡ ಬಹಳಷ್ಟು ಜನ ಸಾಹಿತ್ಯಗಳು ಸರ್. ಅದಕ್ಕೆ ಶಿಕ್ಷಕ ಅಂತಂದ್ರೆ ಸರ್ವಜ್ಞ ಅಂತ ಹೇಳ್ತಾರೆ, ಎಲ್ಲ ಬಲ್ಲವ ಇರಬೇಕು. ಅದಕ್ಕೆ ನಮ್ಮ ಮಾತೃಭಾಷೆ ಬಗ್ಗೆ ಅಪಾರವಾಗಿರ್ತಕ್ಕಂಥ ಅಭಿಮಾನವನ್ನು ಹೊಂದಿ ಮಕ್ಕಳಲ್ಲೂ ಕೂಡ ಆ ಒಂದು ಕನ್ನಡ ಭಾಷೆಯ ಪ್ರಭಾವವನ್ನ ಬೀರಿಸಿದ್ದಾದ್ರೆ ಖಂಡಿತ ಕನ್ನಡ ಶಾಲೆಗಳಲ್ಲಿ ಕನ್ನಡದ ಪ್ರೇಮವನ್ನ ತುಂಬತಕ್ಕಂಥ ಕೆಲಸವನ್ನ ಮಾಡಿ ನಾವು ಮಕ್ಕಳಲ್ಲಿ ಕನ್ನಡ ಪ್ರೀತಿಯನ್ನ ಬೆಳೆಸ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗಿದೆ. ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ಮಕ್ಕಳು ಕೂಡ ಅಷ್ಟೇ ಪ್ರೀತಿಯಿಂದ ಶಾಲೆಗೆ ಬರ್ತಾವ್ರಿ. ಬಂದ ತಕ್ಷಣ ಅವ್ರನ್ನ ಹೇಗಂದ್ರೆ ಆಂಗ್ಲ ಮಾಧ್ಯಮದ ಪದಗಳನ್ನ ಬಳಸಿ ಚಿಂದ ಮಾಡೋದಕ್ಕಿಂತ ಪ್ರೀತಿಯಿಂದ ಅವ್ರ ಬಂದ ತಕ್ಷಣ ಹೇಳ್ತಾರೆ, ಗುರುಗಳಿಗೆ ನಮಸ್ಕಾರಗಳು ಅಂತ ಹೇಳ್ತಿರ್ತಾರೆ. ಇವುಗಳ ಒಳ್ಳೆಯ ಸಂಸ್ಕೃತಿಯನ್ನು ಬೆಳೆಸುವುದ್ರ ಮೂಲಕ, ಒಳ್ಳೆಯ ಕನ್ನಡ ಪರ ಘೋಷಣೆಗಳನ್ನು ಹೇಳಿಸುವುದ್ರ ಮೂಲಕ ಕನ್ನಡ ಕನ್ನಡ ಬರೀ ನಮ್ಮ ಸಂಗಡ ಇಂತಹ ಘೋಷಣೆಗಳನ್ನ ಹೇಳಿದೀವಿ ಅಂತಂದ್ರೆ ಅದು ಕನ್ನಡ ಭಾಷಾ ಪ್ರೇಮ ಮಕ್ಕಳಲ್ಲಿ ಕೂಡ ಬೆಳೀಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಶಿಕ್ಷಕರು ಬಹಳಷ್ಟು ಕೆಲಸ ಮಾಡ್ತಾ ಇದ್ದಾರೆ ಸರ್. ಯಾಕಂದ್ರೆ ಕನ್ನಡ ಶಾಲೆಗಳಲ್ಲಿ ಕನ್ನಡಕ್ಕೆ ಹೆಚ್ಚು ಒತ್ತು ಕೊಟ್ಟು ಕೆಲಸವನ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ಶಿಕ್ಷಕರು ಕೂಡ ಶ್ರಮಿಸ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮಕರು ಮೇಗಾಡೆ ಅವರೇ, ರಾಧಾಕೃಷ್ಣ ಅವರ ಮೇಲೆ ಕೂಡ ತಾವೊಂದು ಲೇಖನ ಬರೆದಂತವ್ರು, ಬಾನುಲಿ ನಾಟಕಗಳ ಕುರಿತಂತೆ ಬಾನುಲಿ ಭಾಷಣಗಳು ತಮ್ಮ ವಿಚಾರಗಳನ್ನ ಹಂಚಿಕೊಂಡಂತವ್ರು. ಅಂದ್ರೆ ಆಕಾಶವಾಣಿ ಒಂದು ಸಾಂಸ್ಕೃತಿಕ ರಾಯಭಾರಿಯಾಗಿ ಖಂಡಿತ ಈ ಭಾಗದೊಳಗೆ ಇನ್ನು ಧಾರವಾಡ ಆಕಾಶವಾಣಿ ತುಂಬಾ ಜನಜನಿತವಾಗಿದೆ. ಕನ್ನಡ ಒಂದು ಭಾಷೆಯ ಬಗೆಗಿನ ಪ್ರೇಮವನ್ನ ಹುಟ್ಟು ಹಾಕ್ಲಿಕ್ಕೆ, ಅದು ಬೆಳೆಸಲಿಕ್ಕೆ ಆಕಾಶವಾಣಿಯ ಕೊಡುಗೆ ಹೇಗಿದೆ ಅನ್ನೋದನ್ನ ಸರ್, ಗ್ರಾಮೀಣ ಭಾಗದಲ್ಲಿ ಇನ್ನೂವರೆಗೂ ಬಹಳಷ್ಟು ಜನ ಆಕಾಶವಾಣಿಯನ್ನ ಮೆಚ್ಚತಕ್ಕಂಥದ್ದು, ಆಕಾಶವಾಣಿಯನ್ನ ಕೇಳ್ತಕ್ಕಂಥ ಲಕ್ಷಾಂತರ ಜನರಿದ್ದಾರೆ. ಯಾಕಂತ ಕೇಳಿದ್ರೆ ಇಲ್ಲಿ ನೀವು ಬಳಸ್ತಕ್ಕಂಥ ಭಾಷೆ ಅವರ ಹೃದಯವನ್ನು ಮುಟ್ಟುತ್ತದೆ, ಹೃದಯಕ್ಕೆ ತಟ್ಟುತ್ತದೆ. ಇಲ್ಲಿರ್ತಕ್ಕಂಥ ಕಾರ್ಯಕ್ರಮಗಳು ಗ್ರಾಮೀಣ ಪ್ರದೇಶದ ಪ್ರತಿಭೆಗಳಿಗೆ ಪ್ರೋತ್ಸಾಹಿಸತಕ್ಕಂಥ ಕೆಲಸವನ್ನ ಆಕಾಶವಾಣಿ ನಿರಂತರ ಮಾಡ್ಕೊಂಡು ಬರ್ತಾ ಇದೆ, ವೇದಿಕೆಯನ್ನು ಕಲ್ಪಿಸಿಕೊಡ್ತಾ ಇದೆ. ಆದ್ದರಿಂದ ಎಲ್ಲರಿಗೆ ಮೆಚ್ಚುಗೆ ಆಗ್ತಕ್ಕಂಥ ರೀತಿ ಒಳಗ ಆಕಾಶವಾಣಿ ಕಾರ್ಯಕ್ರಮಗಳನ್ನ ಸಂಯೋಜನೆ ಮಾಡ್ತಾ ಇದೆ. ಇವತ್ತು ಕೇವಲ ಚಲನಚಿತ್ರ ಗೀತೆಗಳನ್ನ, ಜನಪದ ಗೀತೆಗಳನ್ನ ಅಷ್ಟೇ ಅಲ್ಲ, ಒಳ್ಳೊಳ್ಳೆ ನಾಟಕಗಳನ್ನ ಪ್ರಸಾರ ಮಾಡ್ತಿರ್ತಾವೆಲ್ಲ, ಪ್ರಭಾವ ಬೀರ್ತಕ್ಕಂಥ ನಾಟಕಗಳನ್ನ ಪ್ರಸಾರ ಮಾಡ್ತೀರಿ. ಒಳ್ಳೊಳ್ಳೆ ಸಂದೇಶ ಕೊಡ್ತಕ್ಕಂಥ ನಾಟಕಗಳನ್ನ ಪ್ರಸಾರ ಮಾಡೋದ್ರ ಮೂಲಕ ಗ್ರಾಮೀಣ ಭಾಗದಲ್ಲೂ ಕೂಡ, ನಗರ ಪ್ರದೇಶದಲ್ಲೂ ಕೂಡ ಲಕ್ಷಾಂತರ ಜನರು ಆಕಾಶವಾಣಿಯನ್ನ ಮೆಚ್ಚತಕ್ಕಂಥ ಕೆಲಸ ನಡೀತಾ ಇದೆ. ನಾವೆಲ್ಲ ಈಗ ಕೇಳ್ತಾ ಇರ್ತೀವಿ ಸರ್, ಬೆಳಿಗ್ಗೆ 6 ಗಂಟೆಯಿಂದ ನಾವು ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ರೆ ರಾತ್ರಿ 10-10:30 ತನಕ ಕಾರ್ಯಕ್ರಮಗಳು ನಿರಂತರ ನಡೆದುಕೊಂಡು ಬರ್ತಾವೆ. 11 ಗಂಟೆಗೆ ಕಾರ್ಯಕ್ರಮ ಮುಗೀತದೆ. ಅಲ್ಲಿವರೆಗೂ ವೈವಿಧ್ಯಮಯ ಕಾರ್ಯಕ್ರಮಗಳನ್ನ, ವಿಶಿಷ್ಟವಾಗಿರ್ತಕ್ಕಂಥದ್ದು, ವಿನೂತನವಾಗಿರುವಂತಹದ್ದು, ವಿಧಾಯಕ ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡ್ತಾ ಬರ್ತಾ ಇರುವುದು ನಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರ. ಕಳೆದ 40 ವರ್ಷಗಳಿಂದ ನಾನು ಬಾಲ್ಯದಿಂದಲೂ ಕೇಳ್ಕೊಂಡ್ ಬರ್ತಾ ಇದ್ದೀನಿ. ಆಮೇಲೆ 1996ರಿಂದಲೂ ಕೂಡ ತಾವೆಲ್ಲ ನನಗೆ ಇಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ನೀಡಲಿಕ್ಕೆ, ಭಾಷಣಗಳನ್ನ ಕೊಡ್ಲಿಕ್ಕೆ, ಕವನಗಳನ್ನು ವಾಚನ ಮಾಡಲಿಕ್ಕೆ, ಚಿಂತನೆಗಳನ್ನು ಹೇಳಲಿಕ್ಕೆ ನೀವೆಲ್ಲ ತೊಡಗಿಸಿದ್ರಿ. ಅದಕ್ಕೆ ನಮಗೂ ಕೂಡ ಒಂದು ಪ್ರಭಾವ ಆಗಿದೆ, ಪ್ರೇರಣೆಯಾಗಿದೆ, ಬರವಣಿಗೆಗೆ ಪ್ರೇರಣೆಯನ್ನ ಮಾಡಿದೆ. ಜೊತೆಗೆ ಬಹಳಷ್ಟು ನಮ್ಮ ಕೇಳ್ತಕ್ಕಂಥ ಅಭಿಮಾನಿಗಳು ಇರ್ತಾರಲ್ರಿ, ಅವರೆಲ್ಲ ಆಕಾಶವಾಣಿ ಬಹಳ ಚಲೋ ಕಾರ್ಯಕ್ರಮ ಬರ್ತಾವೆ ಸರ್. ನಾವು ಟಿವಿ ಕಾರ್ಯಕ್ರಮಗಳು ನೋಡೋದು ಒಂದು ಅಪಾರ ಇರಲಿ, ಹೆಚ್ಚು ಕಾರ್ಯಕ್ರಮ ನಾವು ಆಕಾಶವಾಣಿ ಕಾರ್ಯಕ್ರಮಗಳನ್ನ ಕೇಳ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟೊಂದು ಪ್ರಭಾವ ಆಕಾಶವಾಣಿ ಬೀರಿದೆ ಅಂತ ನಾವು ಹೇಳ್ತೀವಿ. ಮಕರು ಮೇಗಾಡೆ ಅವರೇ, ತಾವೊಬ್ಬ ಸಾಂಸ್ಕೃತಿಕ ಪ್ರತಿನಿಧಿನೇ ಅಂತ ಹೇಳ್ಬೋದು. ಯಾಕಂದ್ರೆ ಒಬ್ಬ ಶಿಕ್ಷಕರಾಗಿ ಮಕ್ಕಳಿಗೆ ಎಲ್ಲವನ್ನೂ ಪರಿಚಯ ಮಾಡುವಂತವ್ರು. ಪ್ರಾಥಮಿಕ ಶಾಲಾ ಮಕ್ಕಳು ವಿಶೇಷವಾಗಿ ಅವ್ರಿಗೆ ಹಸೆಗಡೆ ಹಳ್ಳ ಹೋಗದಂಗೆ ಅವ್ರದ್ದು ಅಂದ್ರೆ ಒಳ್ಳೆ ವಿಚಾರಗಳಿಂದ ತುಂಬಿದಾಗ ಆ ಮಗುವಿನ ಭವಿಷ್ಯವನ್ನು ಉಜ್ವಲ ಮಾಡ್ಲಿಕ್ಕೆ, ಯಾಕಂದ್ರೆ ನಮ್ಮ ವಿಚಾರಗಳಿಂದನೇ ಇವತ್ತು ನಾವು ಸಿರಿವಂತರಾಗಬಹುದು. ನೋಡ್ರಿ, ಗ್ರಾಮೀಣ ಭಾಗದಲ್ಲಿ ಬೆಳೆದ್ರು ಕೂಡ ಇವತ್ತು ಉನ್ನತ ಅಧಿಕಾರಿಗಳಾಗಿದ್ದಂತ ನಮ್ಮ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿಗಳಾದ್ರು, ಅಂದ್ರೆ ದೇಶ ಮೆಚ್ಚುವ ಮೇಧಾವಿ ವಿಜ್ಞಾನಿ ಆದ್ರು. ಅಂದ್ರೆ ಇದರ ಅರ್ಥ ನಾವು ಮನಸ್ಸು ಮಾಡಿದ್ರೆ ಏನನ್ನಾದ್ರೂ ಸಾಧಿಸಬಹುದು, ಆಕಾಶಕ್ಕೆ ನಾವು ಇನ್ನೇನು ಇಡಬಹುದು ಅನ್ನೋದನ್ನ ಸಾಧ್ಯ ಮಾಡಿ ತೋರಿಸಿದ್ದಾರೆ. ಅದನ್ನ ಮಕ್ಕಳಿಗೆ ಹೇಳುವಂತ ಒಂದು ಒಳ್ಳೆ ಗುರುತರ ಸ್ಥಾನದೊಳಗೆ ತಾವಿದ್ದೀರಿ. ಇಲ್ಲಿ ತನಕ ತಮ್ಮ ಕೆಲವೊಂದಿಷ್ಟು ಸಾಹಿತ್ಯದ ಒಂದು ಸಾಧನೆಗಳ ಕುರಿತಂತೆ ಮಾತಾಡಿದ್ರಿ, ಕನ್ನಡ ಭಾಷೆಯ ಕುರಿತಂತೆ ಮಾತಾಡಿದ್ರಿ, ಮುಖ್ಯವಾಗಿ ವಚನಕಾರ ಇರ್ಬೋದು, ಕನಕದಾಸರ ಕುರಿತಂತೆ ಬಹಳ ಆತ್ಮೀಯವಾಗಿ ವಿಚಾರಗಳನ್ನ ಹಂಚಿಕೊಂಡಿದ್ದೀರಿ. ನಮ್ಮ ಈ ಕನ್ನಡ ಸಾಹಿತ್ಯ ಕಾರ್ಯಕ್ರಮದೊಳಗೆ ಒಂದು ಅರ್ಥಗರ್ಭಿತವಾದ ಸಂದರ್ಶನಕ್ಕೆ ತಾವು ಕಾರಣರಾಗಿರಿ. ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು, ನಮಸ್ಕಾರ. ಆಕಾಶವಾಣಿ ಧಾರವಾಡ ಕೇಂದ್ರ ನಮ್ಮನ್ನ ಬಹಳಷ್ಟು ಕಾರ್ಯಕ್ರಮ ನೀಡಲಿಕ್ಕೆ ನಿರಂತರ ಪ್ರೋತ್ಸಾಹವನ್ನು ನೀಡುವುದರ ಮೂಲಕ ತಾವೆಲ್ಲರೂ ನಮ್ಮನ್ನ ಕರೆಸ್ತಾ ಇದ್ದೀರಿ. ಪ್ರತಿಭಾನ್ವಿತರಿಗೆ ವೇದಿಕೆಯನ್ನು ಕಲ್ಪಿಸಿಕೊಡುವಂತ ಕೆಲಸವನ್ನ ಆಕಾಶವಾಣಿ ನಿರಂತರ ಮಾಡ್ತಾ ಇರೋದ್ರಿಂದ ನಮಗೂ ಬಹಳ ಖುಷಿ ಇದೆ ಸರ್. ಇಂಥ ಸಂದರ್ಭದಲ್ಲಿ ನನಗೆ ಅವಕಾಶವನ್ನ ಮಾಡಿಕೊಟ್ಟು ಹಲವಾರು ಮಾತುಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ತಕ್ಕಂತ ಒಂದು ವಿಶೇಷವಾದ ಅವಕಾಶವನ್ನು ನೀಡಿದ್ದೀರಿ. ಆಕಾಶವಾಣಿ ಧಾರವಾಡ ಕೇಂದ್ರಕ್ಕೆ, ತಮಗೆ, ತಮ್ಮ ಸಿಬ್ಬಂದಿ ವರ್ಗಕ್ಕೆ ನಾನು ತುಂಬು ಹೃದಯದ ವಂದನೆ, ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತೇನೆ. ನಮಸ್ಕಾರ. ನಮಸ್ಕಾರ. ಶಿಕ್ಷಕರು, ಸಾಹಿತಿಗಳೂ ಆದ
ಮಹಾಲಿಂಗ ಮೆಗಾಡೆ ಅವರೊಂದಿಗಿನ ಸಂದರ್ಶನವನ್ನು ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಶರಣಬಸವ ಚೋಳೀನ್. ಪ್ರಸ್ತುತಿ ನೆರವು ಶೈಲಜಾ ರಾಜ್ಕುಮಾರ್. ಸಾಹಿತ್ಯ ಸಂಪದ ಇಲ್ಲಿಗೆ ಸಂಪನ್ನವಾಯಿತು.